ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 5. ಪುಲಕೋದ್ಭಿನ್ನ ಸರ್ವಾಂಗೋ ಮುಂಚನ್ಮೀಲದೃಶ ಶುಚಃ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಅನುವಾದ: ಸಂಪೂರ್ಣ ಆನಂದ ಪರವಶೆಯಿಂದಾಗಿ ಉದ್ಧವನಲ್ಲಿ ಉಂಟಾದ ಸಕಲ ದಿವ್ಯ ಶಾರೀರಿಕ ಬದಲಾವಣೆಗಳನ್ನು ವಿದುರನು ಗಮನಿಸಿದನು. ಅವನು ಭಗವಂತನ ವಿರಹ ತಾಪದಿಂದ ಹೊಮ್ಮಿದ ಅಶ್ರುಗಳನ್ನು ತನ್ನ ಕಂಗಳಿಂದ ಒರೆಸಿಕೊಳ್ಳಲು ಪ್ರಯತ್ನಿಸಿದನು. ಹೀಗೆ ಉದ್ಧವನು ಭಗವಂತನ ಅಪಾರ ಪ್ರೇಮದಲ್ಲಿ ಸಂಪೂರ್ಣವಾಗಿ ಲೀನವಾದುದನ್ನು ವಿದುರನು ಅರ್ಥ ಮಾಡಿಕೊಂಡನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವ ಬಾಲ್ಯದಿಂದನೂ ಕೂಡ ಭಗವಂತನ ಸೇವೆ ಮಾಡ್ತಾ ಇದ್ದ. ಮತ್ತೆ ಈಗ ವೃದ್ಧಾಪ್ಯದಲ್ಲೂ ಕೂಡ ಅವನ ಸೇವೆ ಕುಗ್ಗಲಿಲ್ಲ. ಭಗವಂತನ ಸಂದೇಶವನ್ನ ಕೇಳಿದ ತಕ್ಷಣ ಅವನಿಗೆ ಭಗವಂತನ ಜೊತೆ ಕಳೆದಂಥ ಸಕಲವೂ ಕೂಡ ಅವನಿಗೆ ನೆನಪಾಗ್ಬಿಡುತ್ತೆ. ಅವನು ಕ್ಷಣಕಾಲ ಮೌನವಾಗಿರ್ತಾನೆ. ಅವನ ದೇಹ ನಿಶ್ಚಲವಾಗಿಬಿಡುತ್ತೆ. ಆಮೇಲೆ ಆ ಭಗವಂತನ ಪಾದ ಪದ್ಮಗಳ ಸ್ಮರಣೆಯ ಅಮೃತದಲ್ಲಿ ಅವನು ಮೈಮರಿತಾನೆ. ಮತ್ತು ಅದರಿಂದ ಅವನು ಆನಂದದಿಂದ ತುಂಬಿ ಅದರ ಆಳದಲ್ಲಿ ಅವನು ಮುಳುಗೋಗ್ತಾನೆ ಅನ್ನೋ ರೀತಿ ಇತ್ತು. ಅಂದರೆ ಅವನು ನೋಡಿದ ತಕ್ಷಣ ಅವನಲ್ಲಿ ಇದೆಲ್ಲ ಚೇಂಜಸ್ ಆಗ್ತಾ ಇರೋದನ್ನು ವಿದುರ ಗಮನಿಸ್ತಾನೆ. ಮುಂದುವರೆದು ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಉದ್ಧವನಿಗೆ ಭಗವಂತನ ಸ್ಮರಣೆ ಆಗಿದೆ. ಅವನ ಆನಂದದಲ್ಲಿ ತೇಲಾಡ್ತಾ ಇದ್ದಾನೆ. ಆ ಆನಂದದಲ್ಲಿ ಮುಳುಗಿರೋ ಕಾರಣದಿಂದ ಅವನ ಶರೀರದಲ್ಲಿ ಒಂದು ದಿವ್ಯವಾದಂತಹ ಬದಲಾವಣೆಗಳನ್ನು ವಿದುರ ಗಮನಿಸ್ತಾನೆ. ಅವನು ಭಗವಂತನ ವಿರಹ ತಾಪದಿಂದ ಹೊಮ್ಮಿದಂತಹ ಆ ಒಂದು ಆನಂದದ ಅಶ್ರುಗಳಿರುತ್ತಲ್ಲ, ಅಂದರೆ ಭಗವಂತನ ವಿರಹವನ್ನು ತಡ್ಕೊಳಕ್ಕಾಗದೆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದನ್ನು ಒರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಉದ್ಧವ ಭಗವಂತನ ಅಪಾರವಾದಂತಹ ಪ್ರೇಮದಲ್ಲಿ ಸಂಪೂರ್ಣವಾಗಿ ಲೀನನಾಗಿರೋದು, ಅದರಲ್ಲೇ ಮುಳುಗೋಗಿರೋದನ್ನು ವಿದುರ ಅರ್ಥ ಮಾಡ್ಕೊಳ್ತಾನೆ. ಯಾಕೆ ಅಂತಂದರೆ ಅವನು ಒಬ್ಬ ಭಕ್ತ, ಅವನಿಗೂ ಅದೆಲ್ಲ ಅನುಭವಗಳಾಗಿರುತ್ತೆ. ಈಗ ನಾವು ಕೇಳಿದಾಗ ನಮಗೇನನ್ಸುತ್ತೆ, ಈ ರೀತಿಯೆಲ್ಲ ಆಗೋದುಂಟಾ ಅಂತ ನಮಗೆ ಅನಿಸುತ್ತೆ. ಆದರೆ ಯಾವಾಗ ನಾವು ಅದನ್ನು ಅನುಭವಿಸ್ತೀವೋ ಆವಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಉದ್ಧವನಿಗೆ ಏನೇನಾಗ್ತಾ ಇದೆ ಅಂತ ವಿದುರರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಗೊತ್ತು ಆ ವಿಷಯಗಳು. ಅದಕ್ಕೋಸ್ಕರ ಭಗವಂತನ ವಿರಹದಲ್ಲಿ ಮತ್ತು ಅವನ ನೆನಪಲ್ಲಿ ಇವನು ಮುಳುಗು ಹೋಗಿದ್ದಾನೆ, ಆ ಧಾಮಕ್ಕೆ ಹೊರಟು ಹೋಗಿದ್ದಾನೆ ಅನ್ನೋದು ಕೂಡ ವಿದುರರಿಗೆ ಗೊತ್ತಾಗ್ತಾ ಇದೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅತ್ಯುನ್ನತ ಮಟ್ಟದ ಭಕ್ತಿ ಸೇವೆಯ ಜೀವನದ ಲಕ್ಷಣಗಳನ್ನು ಅನುಭವಿ ಭಗವದ್ಭಕ್ತನಾದ ವಿದುರನು ಗಮನಿಸಿದನು. ಉದ್ಧವನಲ್ಲಿ ದೇವೋತ್ತಮ ಪುರುಷನ ಭಗವತ್ ಪ್ರೇಮದ ಪರಿಪೂರ್ಣತೆಯ ಹಂತವನ್ನು ಖಚಿತಪಡಿಸಿಕೊಂಡನು. ಆನಂದ ಪರವಶತೆಯ ದೈಹಿಕ ಬದಲಾವಣೆಗಳು ಆಧ್ಯಾತ್ಮಿಕ ಆಯಾಮದಿಂದ ಪ್ರಕಟಗೊಳ್ಳುತ್ತವೆಯೇ ವಿನ ಅಭ್ಯಾಸಯುಕ್ತವಾಗಿ ಬೆಳೆಸಿಕೊಂಡ ಕೃತಕ ಭಾವಾಭಿವ್ಯಕ್ತಿಯಿಂದಲ್ಲ. ಅಂದರೆ ಯಾರು ಭಕ್ತಿ ಸೇವೆಯಲ್ಲಿ ಉನ್ನತ ಮಟ್ಟವನ್ನು ತಲುಪಿರ್ತಾರೋ ಅಂಥವರ ಜೀವನದ ಲಕ್ಷಣಗಳಿದೆಯಲ್ಲ, ಅಂದರೆ ಅವರ ಜೀವನದಲ್ಲಿ ಏನೇನು ನಡೆಯುತ್ತೆ ಅಥವಾ ಅವ್ರಿಗೇನೇನು ಆಗುತ್ತೆ, ಇದು ಒಬ್ಬ ಅನುಭವಿ ಭಗವದ್ಭಕ್ತನಾಗಿರೋರು ಮಾತ್ರ ಅದನ್ನು ತಿಳ್ಕೊಳ್ಳೋಕ್ಕಾಗುತ್ತೆ. ಈಗ ಬೇರೆಯವ್ರಿಗೆ ಯಾರೋ ಒಬ್ಬ ಭಕ್ತರಿಗೆ, ಶುದ್ಧ ಭಕ್ತರು ಇರ್ತಾರೆ, ಆ ಶಾರೀರಿಕವಾಗಿ ಅವರಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ಅವರು ಭಾವಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಆ ಯಾರು ಅನುಭವಿಸಿರ್ತಾರೋ ಅಂಥ ಅನುಭವಿ ಭಕ್ತರಿಗೆ ಮಾತ್ರ ಗೊತ್ತಾಗೋದು. ಬೇರೆಯವ್ರಿಗೆ ಏನು ಅನ್ಸುತ್ತೆ, ಹುಚ್ಚಂತರ ಹಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಭಗವದ್ಭಕ್ತಿ ಅನ್ನೋದು ಕೂಡ ಒಂದು ಥರ ಹುಚ್ಚೆ ಅದೂ, ಆಯಿತಾ. ಅದರಲ್ಲಿ ಯಾರು ಮುಳುಗೋಗಿರ್ತಾರೋ ಬೇರೆಯವ್ರಿಗೆ ನೋಡೋದಕ್ಕೆ ಹುಚ್ಚರ ಥರನೇ ಕಾಣಿಸ್ತೀವಿ. ಈಗ ರಾಮಕೃಷ್ಣ ಪರಮಹಂಸರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅವರು ಹುಚ್ಚರ ಥರನೇ ಇರ್ತಿದ್ರು ಅಂತ ಹೇಳ್ತಾರೆ. ರೋಡಲ್ಲಿ ಹೋಗ್ತಾ ಹೋಗ್ತಾ ಒಬ್ಬರೇ ಮಾತಾಡ್ಕೊಂಡು ಹೋಗ್ತಿದ್ರಂತೆ. ಅವರು ಭಗವಂತನ ಜೊತೆ ಮಾತಾಡೋದವರು. ಆದರೆ ಬೇರೆಯವ್ರಿಗೆ ನೋಡಿದಾಗ ಅವ್ರೇನೋ ಹುಚ್ಚಿನ ಥರ ಒಬ್ಬರೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಕಿವಿಯಲ್ಲಿ
ಇಯರ್ ಪ್ಲಗ್ ಹಾಕ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಮೊದಲು ಅದು ಬಂದಾಗ ನಮಗೇನು ಒಬ್ಬರೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಫೋನು ಹಿಡ್ಕೊಂಡಿಲ್ಲ ಅಂತ ಅನ್ನಿಸ್ತಿತ್ತು. ಈಗ ಅದು ರೂಢಿಯಾಗೋಗಿದೆ, ಎಲ್ಲರೂ ಅದೇ ರೀತಿ ಮಾತಾಡೋದ್ರಿಂದ ಅಲ್ವಾ. ಫಸ್ಟ್ ನಮ್ಗೆ ನೋಡಿದಾಗ ಹುಚ್ಚರ ಥರ ಒಬ್ಬರೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತಲ್ವಾ. ಅದೇ ರೀತಿ ಭಗವಂತನ ಭಕ್ತರು ಇಯರ್ ಫೋನ್ ಕನೆಕ್ಷನ್ ಇರುತ್ತೆ ಭಗವಂತನಿಗೂ ಅವರಿಗೆ. ಅವರು ಸ್ವತಃ ಅವನ ಜೊತೆ ಮಾತಾಡ್ತಾ ಇರ್ತಾರೆ, ಆದರೆ ನಮ್ಗಳಿಗೆ ಹುಚ್ಚನ್ ಥರ ಅಂತ ಅನ್ಸುತ್ತೆ ಅಷ್ಟೇನೆ. ಆಮೇಲೆ ಅವ್ರ ಮುಂದೆ ಯಾರಾದರೂ ರಾಮನ ಹೆಸರೇನಾದರೂ ಹೇಳ್ಬಿಟ್ರು ಅಂತಂದರೆ ಅವ್ರು ಅಲ್ಲೇ ಸಮಾಧಿಗೆ ಹೊರಟೋಗ್ತಾ ಇದ್ರು. ಅಂದರೆ ಅವ್ರಿಗೂ ಭಗವಂತನಿಗೂ ಕನೆಕ್ಷನ್ನೇ ಆಗ್ಬಿಡ್ತಿತ್ತು. ಅಂದರೆ ಅಷ್ಟೊಂದು ಅವರು ಭಗವಂತನಿಗೆ ಹತ್ತಿರವಾಗಿರುವಂಥವ್ರು. ಆ ಭಗವಂತನ ಹೆಸರು ಕೇಳಿದ ತಕ್ಷಣ ಅವ್ರು ನೆನೆಸ್ಕೊಳ್ಳೋದು ಬೇಡ, ಬೇರೆಯವ್ರು ಹೇಳಿದ ತಕ್ಷಣ ಅದು ಅವರಿಗೆ ಕನೆಕ್ಟ್ ಆಗಿಬಿಟ್ಟು ಭಗವಂತನ ಧಾಮಕ್ಕೆ ಹೊರಟೋಗ್ತಾ ಇದ್ರು. ಅಂದರೆ ಅವನ ಕನೆಕ್ಷನಲ್ಲಿ ಅವ್ರು ಇರ್ತಿದ್ರು ಅಂತಂದ್ಬಿಟ್ಟು ಅದು ಒಂದು ಎಕ್ಸಾಂಪಲ್ಲು. ಇನ್ನು ಚೈತನ್ಯ ಮಹಾಪ್ರಭುಗಳಿಕರ ಈ ಥರ ಬೇಕಾದಷ್ಟು ಜನರ ಒಂದು ಉದಾಹರಣೆಗಳಿದೆ. ಅದನ್ನೆಲ್ಲ ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಶುದ್ಧ ಭಕ್ತರಿಗೆ ಏನೇನಾಗ್ತಾ ಇದೆ ಅಂತ. ಯಾರಿಗದು ಅನುಭವ ಆಗಿರುತ್ತೋ ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ವಿದುರರು ಅದನ್ನೆಲ್ಲ ಗಮನಿಸ್ತಾರೆ, ಉದ್ಧವನಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು. ಸೊ ಭಗವಂತನ ಒಂದು ಪ್ರೇಮದ ಪರಿಪೂರ್ಣತೆಯ ಹಂತವನ್ನು ಅವರು ಖಚಿತಪಡಿಸ್ಕೊಳ್ತಾರೆ. ಇವನಿಗೆ ಭಗವಂತನಲ್ಲಿ ಅತೀವವಾದಂತಹ ಪ್ರೀತಿ ಇದೆ. ಆಮೇಲೆ ಆನಂದ ಪರವಶತೆ ಅನ್ನೋದಿದೆಯಲ್ಲ, ಅದರಿಂದ ನಮ್ಮ ದೇಹದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ. ಈಗ ನಾರ್ಮಲಾಗಿ ನಾವು ಮಾತಾಡೋದಕ್ಕೂ ಭಗವಂತನ ಆ ಒಂದು ವಿಷಯ ಕೇಳಿದ ತಕ್ಷಣ ಆನಂದ ಪರವಶತೆ ಬರುತ್ತಲ್ಲ, ಆಗ ಶರೀರದಲ್ಲಿ ಬದಲಾವಣೆಗಳಾಗುತ್ತಲ್ಲ. ಇದು ತಂತಾನಾಗಿ ಆ ಭಗವಂತನ ಮೇಲಿರುವಂತಹ ಪ್ರೀತಿಯಿಂದ, ಆಮೇಲೆ ಆ ಆಧ್ಯಾತ್ಮಿಕ ಒಂದು ಸಾಧನೆ ಮಾಡಿ ಆಧ್ಯಾತ್ಮಿಕತೆಯಿಂದ ಅದು ಪ್ರಕಟವಾಗುತ್ತೆ ಹೊರತು ಅದು ಬರೀ ಅಭ್ಯಾಸ ಮಾಡೋದ್ರಿಂದ ಬೈ ಹಾರ್ಟ್ ಮಾಡಿ ನಾವು ಪದ್ಯಗಳನ್ನು ಹೇಳ್ತೀವಲ್ವಾ, ಆ ರೀತಿ ಅದು ದೈಹಿಕವಾಗಿ ನಾನೇನೋ ಒಂದು ಅಭ್ಯಾಸ ಮಾಡಿಬಿಟ್ರೆ ನನಗದು ಬಂದ್ಬಿಡುತ್ತೆ, ಆ ರೀತಿ ಅಲ್ಲ ಅದು. ಅಂದರೆ ಕೃತಕವಾಗಿ ಬರುವಂಥದ್ದಲ್ಲ ಅದು ಸ್ವಾಭಾವಿಕವಾಗಿ ಭಾವಾವೇಶದಲ್ಲಿ ಬರುವಂಥದ್ದು ಅದೆಲ್ಲನೂ. ಅಂದರೆ ಈಗ ಸಾಮಾನ್ಯವಾಗಿ ಭಕ್ತಿಯ ಬಗ್ಗೆ ಕೇಳ್ತಾ ಇದ್ದಾಗ ಈಗ ಇಲ್ಲಿ ಅವ್ನಿಗೇನೇನಾಯಿತು ಅದನ್ನು ಕೇಳಿದ ತಕ್ಷಣ ಕೆಲವರು ಏನು ಮಾಡ್ತಾರೆ, ಕೃತಕವಾಗಿ ಅದನ್ನು ಮಾಡೋಕ್ಕೆ ಹೋಗ್ತಾರೆ. ನನಗೂ ಭಕ್ತಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಬೇಕು, ನಾನು 4 ಜನ ನನ್ನನ್ನು ನೋಡಿ ಮೆಚ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕೃತಕವಾಗಿ ಅಳೋದು, ಕೃತಕವಾಗಿ ಮೈ ನಡುಗಿಸ್ಕೊಳ್ಳೋದು, ಈ ರೀತಿ ಏನೇನೋ ಬೇರೆ ಬೇರೆ ರೀತಿಯ ಒಂದು ಎಕ್ಸಸೈಸ್ ಮಾಡ್ತಾರೆ. ಅದನ್ನು ಎಕ್ಸಸೈಸ್ ಅಂತಲೇ ಹೇಳಬೇಕು ನಾವು. ಯಾಕೆ ಅಂತಂದರೆ ಅದು ಸ್ವಾಭಾವಿಕವಾಗಿ ಸಹಜವಾಗಿ ಬರುವಂಥದ್ದಲ್ಲ, ಅದು ಕೃತಕವಾಗಿ ಬರುವಂಥದ್ದು. ಈಗ ಒರಿಜಿನಲ್ ಯಾವುದು ಮತ್ತು ಡೂಪ್ಲಿಕೇಟ್ ಆಗಿ ಒಬ್ಬ ಮನುಷ್ಯ ನಿಜವಾಗ್ಲೂ ಅವನು ಹೇಳ್ತಾ ಇರೋದು, ಅವ್ನು ನಡ್ಕೊಳ್ತಾ ಇರೋದು ಕರೆಕ್ಟಾ ಅಥವಾ ಅವನು ಸುಳ್ಳು ಹೇಳ್ತಾ ಇದ್ದಾನ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತಲ್ವ ಅವನು ಮಾಡುವಂಥ ಒಂದು ಅವತಾರದಲ್ಲಿ. ಭಕ್ತಿಯಲ್ಲಂತೂ ಅದ್ರ ಬಗ್ಗೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಈಗ ಭಕ್ತಿ ಅಂತಂದರೆ ಏನು? ಭಗವಂತನನ್ನು ನಾವು ಪ್ರೀತಿಸೋದು. ಭಗವಂತನನ್ನು ಪ್ರೀತಿಸೋದು ಒಂದು ಭಾವನೆ ಅಲ್ವಾ. ನಾವು ಭಗವಂತನ ಬಗ್ಗೆ ಇಟ್ಕೊಂಡಿರುವಂಥ ಒಂದು ಭಾವನೆ ಅದು ನಮಗೂ ಮತ್ತು ಆ ಭಗವಂತನಿಗೂ ಕನೆಕ್ಟ್ ಆಗಿರುವಂಥದ್ದು, ಅದಕ್ಕೆ ನಮ್ಮಿಬ್ಬರಿಗೂ ಸಂಬಂಧಪಟ್ಟಿರುವಂಥದ್ದು. ಅದನ್ನು ಬೇರೆಯವ್ರ ಹತ್ರ ತೋರಿಸ್ಕೊಳ್ಳೋದು ಏನಿದೆ, ಪ್ರೀತಿ ಅಥವಾ ಆ ಭಾವನೆಯನ್ನು ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡಬೇಕಾ ನಾನು? ಬೇಕಾಗಿಲ್ಲ. ಭಗವಂತನಿಗೆ ಗೊತ್ತು, ನನಗೆ ಗೊತ್ತು, ನಾವು ಪ್ರೀತಿಸ್ತಾ ಇದ್ದೀವಿ. ನಾನು ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಅನ್ನೋಷ್ಟು ನಾನು ಪ್ರೀತಿಸ್ತೀನಿ ಅನ್ನೋದು ನನಗೆ ಗೊತ್ತಿರಬೇಕು, ಅವನಿಗೆ ಗೊತ್ತಿರಬೇಕು. 4 ಜನದ ಮುಂದೆ ಏನಕ್ಕೆ ತೋರಿಸ್ಕೊಳ್ಬೇಕು? ಅದನ್ನು ತೋರಿಕೆ ಭಕ್ತಿ ಅಂತ ಹೇಳ್ತಾರೆ. ಈಗ ನಾವು ಮಾಡ್ತೀವಲ್ವ, ಅದೆಲ್ಲ ತೋರಿಕೆ ಭಕ್ತಿನೇ. ಈಗ ಭಕ್ತಿ ಅಂತಂದರೆ ನಮಗೆ ಸಂಬಂಧಪಟ್ಟಿರುವಂಥದ್ದು, ಅದನ್ನು 4 ಜನದ ಮುಂದೆ ತೋರಿಸ್ಕೋಬೇಕಾಗಿಲ್ಲ. ಆದರೆ ಆ ಭಗವಂತನನ್ನು ನಾನು ಪ್ರೀತಿಸ್ತೀನಿ, ಅವನಿಗೋಸ್ಕರ ಏನೋ ಒಂದು ಫಂಕ್ಷನ್ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಪೂಜೆ ಮಾಡೋದು ಭಗವಂತನಿಗೋಸ್ಕರ ನಾವು ಇಡುವಂಥ ಒಂದು ಫಂಕ್ಷನ್. ನನ್ನ ಖುಷಿಗೆ ಭಗವಂತನಿಗೆ ನಾನು ಒಂದು ಉತ್ಸವ ಮಾಡಬೇಕು, ಮನೆಯಲ್ಲಿ ಅವನ ಪ್ರಸಾದವನ್ನು 4 ಜನಕ್ಕೆ ಹಂಚಬೇಕು ಅನ್ನೋದು ನನ್ನ ಮನಸ್ಸಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಮಾಡ್ತೀನಿ, ನಾನು ಸಂತೋಷ ಪಡೋದಕ್ಕೆ. ನನ್ನ ಭಗವಂತನ ಸೆಲೆಬ್ರೇಷನ್ ಏನಿದೆಯೋ ಅದನ್ನು ಬೇರೆಯವರಿಗೆ ಪ್ರಸಾದವನ್ನು ಹಂಚೋದಕ್ಕೆ, ಬೇರೆಯವರು ಬಂದು ಅದರಲ್ಲಿ ಪಾಲ್ಗೊಳ್ಳಲಿ, ಬಂದು ಅವರು ಕೂಡ ಆ ಒಂದು ಭಜನೆಯಲ್ಲಿ ಪಾಲ್ಗೊಳ್ಳಲಿ, ನನ್ನ ಕೃಷ್ಣನ ಒಂದು ಭಜನೆಯನ್ನು ಅವರು ಕೂಡ ಮಾಡಲಿ, ಅವ್ರಿಗೂ ಕೂಡ ಆ ಭಗವಂತನ ಪ್ರೀತಿ ಸಿಗಲಿ ಅನ್ನೋ ಒಂದು ಕಾರಣ ಇಟ್ಕೊಂಡು ನಾವು ಮಾಡ್ತೀವಲ್ವ, ಅದು ಓಕೆ.
ಆಗ ಅದರಲ್ಲೇನೂ ತಪ್ಪಿರಲ್ಲ. ಆದರೆ ನನ್ನ ಮನಸ್ಸಿನ ಭಾವನೆ ಹೇಗಿರುತ್ತೆ, ನನ್ನ ಮನಸ್ಸಿನಲ್ಲಿ ಏನಾದರೂ ನಾನು ಏನು ಮಾಡ್ತಾ ಇದ್ದೀನೋ ಭಗವಂತನಿಗೆ ಅದನ್ನು 10 ಜನ ನೋಡಬೇಕು, ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನನ್ನನ್ನು ಮೆಚ್ಕೋಬೇಕು, ನಾನೇ ಭಕ್ತಿಯಲ್ಲಿರೋದು ಅಂತ ತೋರಿಸ್ಕೊಳ್ಬೇಕು ಅಂತ ನಾವು ಯಾವಾಗ ಮಾಡ್ತೀವೋ ಆಗಲ್ಲಿ ಕಂಪ್ಲೀಟಾಗಿ ನಾವು ಮಾಡಿದ್ದು ಯಾವುದು ನಮಗೆ ಫಲಿಸೋದಿಲ್ಲ. ಅಂದರೆ ಅದು ವ್ಯರ್ಥ, ಅದು ಭಕ್ತಿ ಅಲ್ವೇ ಅಲ್ಲ, ಅದು ಪ್ರೀತಿ ಅಲ್ವೇ ಅಲ್ಲ, ಅದು ತೋರಿಕೆ ಆಗೋಯ್ತು. ಆಯ್ತಾ? ಆ ರೀತಿ ಇರಬಾರ್ದು. ಆಧ್ಯಾತ್ಮಿಕತೆ ಅನ್ನೋದು ಗುಂಪಾಗಿ ಹೋಗೋದಲ್ಲ, ಇದು ನಮ್ಮೊಳಗಡೆ ನಾವೇ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದೆಲ್ಲ ಕೇಳೋದು ಯಾಕೆ ಅಂತಂದರೆ, ನಮ್ಮಲ್ಲಿ ಆಲ್ರೆಡಿ ಭಗವಂತನ ಬಗ್ಗೆ ಪ್ರೀತಿ ಇದೆ, ಭಕ್ತಿ ಇದೆ, ನಮ್ಮ ಸ್ವಭಾವನೇ ಅವನ ಸೇವಕರು. ನಾವು ಅವನ ಸೇವೆ ಮಾಡೋದಕ್ಕೆ ಅಂತಲೇ ಇರೋದು. ಅದನ್ನೆಲ್ಲ ಮರ್ತು ಹೋಗಿದ್ದೀವಲ್ವಾ, ಅದನ್ನು ನೆನಪಿಸೋದಕ್ಕೋಸ್ಕರ ಈ ಧರ್ಮಗ್ರಂಥಗಳನ್ನೆಲ್ಲ ನಾವು ಓದೋದು, ಸತ್ಸಂಗದಲ್ಲಿ ಭಾಗಿಯಾಗೋದು. ಆಯಿತಾ? ಆಲ್ರೆಡಿ ನಾವು ಸೇವಕರು, ಭಗವಂತನ ಸೇವಕರು. ಅದನ್ನು ಯಾರೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ನಾವೇನೋ ಒಂದು ತಪ್ಪು ಮಾಡಿರೋ ಕಾರಣದಿಂದ ಮರ್ತಿದ್ವಿ, ಈ ಲೋಕಕ್ಕೆ ಬಂದು ಆ ಮಾಯೆಗೆ ಆವೃತವಾಗಿರೋದ್ರಿಂದ ಮರ್ತಿದ್ವಿ. ಅದನ್ನು ನೆನಪಿಸ್ಕೊಳ್ಬೇಕು ಅಷ್ಟೇ. ಅದಕ್ಕೆ ಯಾಕೆ ಬೇಕು ತೋರಿಕೆ? ಬೇರೆಯವರು ಏನು ಮೆಚ್ಕೋಬೇಕು, ಯಾಕೆ ಮೆಚ್ಕೋಬೇಕು, ಅವ್ರು ಮೆಚ್ಕೊಂಡ್ರೆ ನನಗೇನಾಗಬೇಕು ಅಲ್ವಾ? ಆದರೆ ಈ ಲೋಕದ ಗುಣ ಅದು, ಈ ಐಹಿಕ ಪ್ರಪಂಚದ ಗುಣ ಏನು, ಎಲ್ಲ ತೋರಿಸ್ಕೋಬೇಕು, ನಾನೇ ಹೆಚ್ಚು ಅಂತ ಎಲ್ಲರೂ ಕೊಂಡಾಡಬೇಕು, ಈ ಒಂದು ಗುಣಗಳೆಲ್ಲ ಇದೆಯಲ್ಲ, ಇದು ಐಹಿಕ ಪ್ರಪಂಚದ ಗುಣಗಳು. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಭಗವಂತ ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇರೋದಿಲ್ಲ. ನನಗೇನು ಗೊತ್ತಾಗಬಾರ್ದು, ನಾನಿದ್ದೀನಿ, ಅವನಿದ್ದಾನೆ, ಅಷ್ಟೇ ಇರಬೇಕು ನಮ್ಮಲ್ಲಿ. ನನ್ನ ಭಗವಂತನ ಬಗ್ಗೆ ಬೇರೆಯವರು ತಿಳ್ಕೊಳ್ಳಿ ಅಥವಾ ಬೇರೆಯವರು ಅದನ್ನು ಅನುಭವಿಸ್ಲಿ, ಅವ್ರಿಗೂ ಸಿಗಲಿ ಅಂತ ನಾನೇನು ಅನುಭವಿಸ್ತಾ ಇದ್ದೀನೋ ಅವ್ರಿಗೆ ಸಿಗಲಿ ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ನಾವೇನಾದರೂ ಮಾಡಿದಾಗ ಅದು ಓಕೆ ಆಗತ್ತೆ. ಅಂದರೆ ಅವ್ರಿಗೂ ಸಿಗಲಿ ಅನ್ನೋ ಒಂದು ಮನೋಭಾವನೆಯಿಂದ ನಾನು ಮಾಡ್ತೀನಲ್ವ, ಅದು ಸರಿಯಾಗಿರತ್ತೆ. ಆದರೆ ತೋರಿಕೆಗೋಸ್ಕರ ಮಾಡ್ತೀವಲ್ವ, ಅದು ಯಾವತ್ತೂ ತಪ್ಪು. ಇಲ್ಲಿ ಕೃತಕವಾಗಿ ಬರುವಂಥದ್ದಲ್ಲ, ಇದು ಉದ್ಧವನಿಗೆ ಬರ್ತಾ ಇರುವಂಥದ್ದು. ಅದು ಸ್ವಾಭಾವಿಕವಾಗಿ ಭಗವಂತನ ವಿರಹ ಇರುತ್ತಲ್ಲ, ಅವನು ನೆನಪಿಸ್ಕೊಂಡಿದ್ದ ತಕ್ಷಣ ಅದು ಅವನ ಶರೀರದಲ್ಲಿ ಆ ಬದಲಾವಣೆಗಳು ಆಗ್ತಾ ಇದೆ. ಭಕ್ತಿ ಸೇವೆಯಲ್ಲಿ ಬೆಳವಣಿಗೆಯ 3 ಬೇರೆ ಬೇರೆ ಹಂತಗಳುಂಟು. ಮೊದಲನೆಯ ಹಂತವೆಂದರೆ ಭಕ್ತಿ ಸೇವಾ ಸಂಹಿತೆಯಲ್ಲಿ ಗೊತ್ತುಪಡಿಸಲಾಗಿರುವ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು. ಎರಡನೆಯ ಹಂತವೆಂದರೆ ಭಕ್ತಿ ಸೇವೆಯ ನಿಶ್ಚಲ ಸ್ಥಿತಿಯನ್ನು ಅರಿತು ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು. ಕೊನೆಯ ಹಂತವೆಂದರೆ ದಿವ್ಯ ಶಾರೀರಿಕ ಅಭಿವ್ಯಕ್ತಿಗಳಿಂದ ತೋರುವ ಆನಂದ ಪರವಶತೆ. ನೋಡಿ, ಇಲ್ಲಿ ಗುರುಗಳು ಭಕ್ತಿ ಸೇವೆ ಮಾಡ್ಬೇಕು, ನಾವು ಆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದರೆ 3 ಹಂತಗಳಿದೆ. ಆ 3 ಹಂತಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ ಹಂತದಲ್ಲಿದ್ದೀವಿ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕಾಯ್ತಾ. ಮೊದಲನೇ ಹಂತ ಏನು ಅಂತಂದರೆ, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಭಕ್ತಿ ಸೇವೆಯಲ್ಲಿ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು, ಗುರುಗಳು ಹಾಕ್ಕೊಟ್ಟಿರ್ತಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೋ ಅದನ್ನೆಲ್ಲ ಫಾಲೋ ಮಾಡುವಂಥದ್ದು. ಮೊದಲು ನಾವು ಶಿಸ್ತಾಗಿರಬೇಕಲ್ವಾ, ಸೊ ಅದಕ್ಕೋಸ್ಕರ ಗುರುಗಳು ಹಾಕ್ಕೊಟ್ಟಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಿದೆಯಲ್ಲ, ಅದು ಮೊದಲನೇದು. ಅದನ್ನು ಚೆಕ್ ಮಾಡ್ಕೋಬೇಕು, ನಾವು ನಿಜವಾಗ್ಲೂ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಾ ಅಂತಂದ್ಬಿಟ್ಟು. ಎರಡನೇ ಹಂತ ಏನು ಅಂತಂದರೆ, ಭಕ್ತಿ ಸೇವೆಯ ನಿಶ್ಚಲ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಭಗವಂತನಲ್ಲೇ ನಮ್ಮ ಮನಸ್ಸಿಟ್ಕೊಂಡು ಅವನ ಸೇವೆಯಲ್ಲಿ ನಮ್ಮ ಮನಸ್ಸನ್ನು ಸದಾ ತೊಡಗಿಸಿರಬೇಕು. ಆಯಿತಾ? ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಇವತ್ತು ಮಾಡೋದು, ನಾಳೆ ಬಿಡೋದು, ನಾಡಿದ್ದು ನೋಡ್ಕೊಳ್ಳೋಣ ಬಿಡು ಅಂತ, ಆ ರೀತಿ ಅಲ್ಲ. ಅದು ನನ್ನ ಕರ್ತವ್ಯ, ಅದೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ಮಾಡೋದು. ಮೂರನೇ ಹಂತ ಅಂತಂದರೆ, ನಮ್ಮ ಶರೀರದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆನಂದ ಪರವಶತೆ ಉಂಟಾಗುತ್ತಲ್ಲ, ಅದು ಅಂದರೆ ನಮ್ಮ ಶರೀರದಲ್ಲಿ ಚೇಂಜಸ್ ಆಗುತ್ತಲ್ಲ, ಅದು ಮೂರನೇ ಹಂತ. ಅಲ್ಲಿಗೆ ಬಂದಾಗ ನಮ್ಮ ಶರೀರದಲ್ಲಿ ಎಲ್ಲ ರೀತಿ ಅಂದರೆ ಆ ಒಂದು ಪ್ರೀತಿ, ಆ ಭಕ್ತಿಯ ಪರಾಕಾಷ್ಠತೆಯನ್ನು ನಾವು ಅನುಭವಿಸ್ತೀವಿ. ಆಗ ನಮ್ಮ ಶರೀರದಲ್ಲಿ ಕಂಪನ ಮತ್ತು ಸ್ವೇದನ, ಕಣ್ಣೀರು ಬರೋದು, ಅದೆಲ್ಲ ಬೇರೆ ಬೇರೆ ರೀತಿಯ ಚೇಂಜಸ್ ಆಗುತ್ತಲ್ಲ, ಅದೆಲ್ಲ ಆಗುತ್ತೆ. ಇಲ್ಲಿ ಉದ್ಧವನಿಗೆ ಆಗ್ತಾ ಇದೆಯಲ್ಲ, ಅದು ಅಂದರೆ ಅವನು ಕೊನೆಯ ಹಂತದಲ್ಲಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತಲ್ವಾ. ಈ 3 ಹಂತಗಳನ್ನು ನಾವು ದಾಟಬೇಕು, ಆಗ ನಾವು ಭಗವಂತನ ಧಾಮಕ್ಕೆ ಹೋಗೋದಕ್ಕಾಗೋದು. ಆಯಿತಾ? ಭಕ್ತಿ ಅಂತಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ, ಆದರೆ ನಾವು ಅಂದ್ಕೊಂಡಿರೋದು ಎಲ್ಲ ತಪ್ಪು. ನಾವೇನು ಕಡ್ಡಿ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಒಂದೆರಡು ಸಹಸ್ರನಾಮಗಳನ್ನು ಪ್ರತಿನಿತ್ಯ ಓದ್ಬಿಟ್ರೆ ಆಗೋಯ್ತು, ಭಕ್ತಿ ಮಾಡ್ತಾ ಇದ್ದೀನಿ
ಅಲ್ಲ. ನಾವೇ ಹೆತ್ತ ಮಗು ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಟ್ಟಾಗ ಎಷ್ಟು ಒದ್ದಾಡುತ್ತೆ ನಮ್ಮ ಕರುಳು. ಅಂದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ವಿಲ 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 ಅಂತ ಒದ್ದಾಡ್ತಾ ಇರುತ್ತೆ ತಾಯಿ ಜೀವ ಅಲ್ವಾ? ಆ ರೀತಿ ಒದ್ದಾಡಬೇಕು ನಾವು ಭಗವಂತನಿಗೆ. ಅದು ಪ್ರೀತಿ ಅಂತಂದ್ರೆ. ಆಯ್ತಾ? ಕಾರಣ ಪ್ರೀತಿ ಇರಬೇಕು. ಯಾವುದೇ ಕಾರಣ, ಯಾವುದೇ ರೀಸನ್ ಇರಬಾರ್ದು. ಮಗುನ ನೀವು ಪ್ರೀತಿಸ್ತೀರಾ, ಏನಾದರೂ ರೀಸನ್ ಇರುತ್ತಾ ಅದರಲ್ಲಿ? ಇಲ್ಲ. ಅದು ಸ್ವಾಭಾವಿಕವಾಗಿ ಬರುತ್ತಲ್ಲ, ಆ ರೀತಿ ಭಗವಂತನಲ್ಲಿ ನಮಗೆ ಪ್ರೀತಿ ಬರಬೇಕು. ಅವನಿಲ್ಲ ಅಂತ ಒದ್ದಾಡಬೇಕು ನಮ್ಮ ಮನಸ್ಸು. ಆ ರೀತಿ ಇರಬೇಕು. ಎಲ್ಲಿದೆ ನಮಗೆ? ಅವನ ವಿಷಯ ಕೇಳಬೇಕು, ಅವನ ಬಗ್ಗೆ ಕೇಳಬೇಕು ಅಂದರೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತೀವಿ ಅಂತಂದಮೇಲೆ, ನಮಗೂ ಅವನಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಾವು ನೋಡ್ಕೋಬೇಕು. ಶ್ರವಣ, ಸಂಕೀರ್ತನ, ಸ್ಮರಣ ಇವೇ ಮೊದಲಾದ 9 ವಿವಿಧ ಬಗೆಯ ಭಕ್ತಿ ಸೇವೆಯಿಂದ ಈ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಭಗವಂತನ ಮಹಿಮೆಗಳನ್ನು ಮತ್ತು ಲೀಲೆಗಳನ್ನು ತಪ್ಪದೇ ಆಲಿಸುವುದರಿಂದ ಭಕ್ತನ ಹೃದಯದಲ್ಲಿರುವ ಪಾಪಗಳೆಲ್ಲವೂ ಕೊಚ್ಚಿ ಹೋಗುತ್ತವೆ. ಪಾಪಗಳಿಂದ ಮುಕ್ತನಾಗಿ ಪರಿಶುದ್ಧನಾದಂತೆ ಅವನು ಭಕ್ತಿ ಸೇವೆಯಲ್ಲಿ ಹೆಚ್ಚು ಸ್ಥಿರನಾಗುತ್ತಾನೆ. ನೋಡಿ, ಇಲ್ಲಿ ನವವಿಧ ಭಕ್ತಿ ಅಂತ ಇದೆ. ಅದರಲ್ಲಿ 3 ಇಂಪಾರ್ಟೆಂಟು. ಮೊದಲನೇದೇ ಶ್ರವಣ. ಅಂದರೆ ಕೇಳೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು. ಯಾಕಂದರೆ ಕೇಳೋದಾಗಲೇ ನಮಗೆ ಗೊತ್ತಾಗೋದು. ಆಮೇಲೆ ಸಂಕೀರ್ತನ, ನಾವೇನು ಕೇಳಿದ್ದೀವೋ ಅದನ್ನು ಹಾಡೋದು, ಹೇಳೋದು ಅಂತ ಅರ್ಥ. ಆಮೇಲೆ ನಾವು ಒಳಗಡೆನೆ ಸ್ಮರಣೆ ಮಾಡ್ಕೊಳ್ಳೋದು. ಏನು ಕೇಳಿದ್ದೀವಿ ಅದರ ಬಗ್ಗೆ ನಾವು ಮನನ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸ್ಮರಣೆ ಮಾಡ್ಕೊಳ್ಳೋದು. ಈ ರೀತಿ 9 ವಿಧ ಇದೆ ಭಕ್ತಿ ಸೇವೆಯಲ್ಲಿ. ಈ ರೀತಿ ಫಸ್ಟು ಶ್ರವಣದಿಂದ ಶುರುವಾಗುತ್ತೆ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ? ಭಗವಂತನ ಮಹಿಮೆಗಳನ್ನು, ಲೀಲೆಗಳನ್ನು ಪ್ರತಿನಿತ್ಯ ಪ್ರತಿಯೊಂದು ಕಾಲದಲ್ಲೂ ಕೇಳ್ತಾ ಇದ್ದಾಗ ನಮ್ಮ ಹೃದಯ ಇರುತ್ತಲ್ಲ, ಅದು ಪರಿಶುದ್ಧವಾಗುತ್ತೆ. ಈಗ ನಾವು ಮಾಡಿರೋ ಪಾಪಗಳು, ಹಿಂಸೆಗಳು ಏನೇನೋ ಇರುತ್ತಲ್ಲ, ಅದೆಲ್ಲ ತುಂಬಿಸ್ಕೊಂಡಿದ್ದೀವಿ ನಮ್ಮ ಹೃದಯದಲ್ಲಿ. ಬೇಡದೇ ಇರುವಂಥ ಕಲ್ಮಶಗಳವೆಲ್ಲನೂ. ಅದೆಲ್ಲ ಹೋಗಬೇಕು ಅಂತಂದರೆ ಇರೋದು ಒಂದೇ ಮಾರ್ಗ, ಭಗವಂತನ ಲೀಲೆಗಳನ್ನು, ಅವನ ಮಹಿಮೆಗಳನ್ನು ಕೇಳೋದು. ಆಮೇಲೆ ನಾವು ಪಾಪ ಮುಕ್ತರಾಗೋದ್ಮೇಲೆ ನಾವು ಭಕ್ತಿ ಸೇವೆಯಲ್ಲಿ ಇನ್ನೂ ಸ್ಥಿರವಾಗ್ತೀವಿ. ಈಗ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜು, ಇನ್ನೂ ಕೇಳ್ತಾ ಇದ್ದೀವಿ, ಇನ್ನೂ ನಮ್ಮ ತಲೆಗೆ ಹೋಗಿಲ್ಲ. ಅದು ಹೋಗೋದಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಇದೆ. ಆಯಿತಾ? ಇವಾಗಲೇ ತಕ್ಷಣಕ್ಕೆ ಹೋಗ್ಬಿಡೋದಿಲ್ಲ. ಆದರೆ ನಾವು ಬಿಡದೆ ಕೇಳ್ತಾ ಇರಬೇಕು. ಕೇಳ್ತಾ ಕೇಳ್ತಾ ಏನಾಗುತ್ತೆ, ನಮ್ಮ ಹೃದಯ ಪರಿಶುದ್ಧವಾಗ್ತಾ ಆಗ್ತಾ ನನ್ನಲ್ಲಿ ಆ ಭಕ್ತಿ ಸೇವೆ ಅನ್ನೋದು ಶುರುವಾಗುತ್ತೆ. ನಾನು ಭಗವಂತನಿಗೆ ಸೇವಿಸ್ಬೇಕು ಅದು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅದರಲ್ಲೇ ಸ್ಥಿರವಾಗಿರ್ತೀನಿ. ಕ್ರಮೇಣ ಭಕ್ತಿ ಚಟುವಟಿಕೆಗಳು ಸ್ಥಿರತೆ, ದೃಢಶ್ರದ್ಧೆ, ರುಚಿ, ಸಾಕ್ಷಾತ್ಕಾರ, ಸಮೀಕರಣ ಹೀಗೆ ಒಂದರ ಬಳಿಕ ಇನ್ನೊಂದು ರೂಪ ಪಡೆಯುತ್ತವೆ. ಕ್ರಮಾನುಗತ ಬೆಳವಣಿಗೆಯ ಈ ವಿವಿಧ ಹಂತಗಳು ಭಗವತ್ ಪ್ರೇಮವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸುತ್ತವೆ ಮತ್ತು ಶೃಂಗ ಹಂತದಲ್ಲಿ ವಾತ್ಸಲ್ಯ, ಕೋಪ, ಆಪ್ತತೆ ಇಂತಹ ಲಕ್ಷಣಗಳು ತೋರುತ್ತವೆ. ಅಂದರೆ ಈ ರೀತಿ ನಾವು ಯಾವಾಗ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಮುಂದುವರಿತಾ ಇರ್ತೀವೋ ಆಗ ಅದರಲ್ಲಿ ನಾವು ಸ್ಥಿರತೆಯನ್ನು ಕಾಣ್ತೀವಿ. ಅಂದರೆ ಆ ಕಡೆ ಈ ಕಡೆ ನನ್ನ ಮನಸ್ಸು ಹೋಗೋಲ್ಲ. ಮತ್ತು ದೃಢವಾದ ಶ್ರದ್ಧೆ ಇರುತ್ತೆ ನನಗೆ. ಅದರಲ್ಲಿ ರುಚಿ ಕೂಡ ಇರುತ್ತೆ. ಈಗ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದರಲ್ಲಿ ರುಚಿ ಇಲ್ಲ ಅಂತಂದರೆ, ಅದರಲ್ಲಿ ಒಂದು ಸ್ವಾದ ಇಲ್ಲ ಅಂತಂದರೆ ನಾವು ಕೆಲಸ ಮಾಡೋದಕ್ಕೆ ಇಷ್ಟ ಆಗಲ್ಲ. ಅದೇ ರುಚಿ ಸಿಕ್ಬಿಡ್ತು ಅಂತಂದರೆ ನಾವು ಯಾರು ಹೇಳದೆ ಹೋಗಲಿ ನಮ್ಮ ಪಾಡಿಗೆ ನಾವು ಆ ಕೆಲಸವನ್ನು ಮಾಡ್ತೀವಿ. ಯಾಕೆ? ನಮಗಿಷ್ಟ, ಅದರಲ್ಲಿ ಆಸಕ್ತಿ ಇರುತ್ತೆ, ರುಚಿ ಇರುತ್ತೆ. ಅದಕ್ಕೋಸ್ಕರ ಇದು ಆಮೇಲೆ ಬರುತ್ತೆ ನಮಗೆ. ರುಚಿ ಒಂದ್ಸರಿ ಬಂದ್ಬಿಡ್ತು ಅಂತಂದರೆ ನಾವು ಬಿಡೋದಿಲ್ಲ ಅದನ್ನು. ಆಮೇಲೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಆಮೇಲೆ ಸಮೀಕರಣವಾಗೋದು. ಈ ರೀತಿ ಒಂದೊಂದೇ ರೂಪವನ್ನು ಅದು ಪಡ್ಕೊಳ್ಳುತ್ತೆ. ಆಮೇಲೆ ಹೀಗೆ ಮಾಡ್ತಾ 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 ಒಂದು ಅತ್ಯುನ್ನತ ಮಟ್ಟಕ್ಕೆ ನಾವು ಏರ್ತೀವಿ. ಆಮೇಲೆ ಶೃಂಗ ಹಂತದಲ್ಲಿ ನೋಡಿ, ಭಗವಂತನ ಭಕ್ತಿಯಲ್ಲೂ ಎಷ್ಟೆಲ್ಲ ಮೆಟ್ಟಲುಗಳಿದೆ ಅಂತ ಅಂದ್ಬಿಟ್ಟು ನಾವಿನ್ನೂ ಒಂದೇ ಮೆಟ್ಲು ಹತ್ತಿಲ್ಲ ಇನ್ನೂ. ಆಯಿತಾ? ಮೆಟ್ಲತ್ರ ನಿಂತಿದ್ದೀವಿ ಅಷ್ಟೇ, ಮೆಟ್ಲ ಹತ್ತಿಲ್ಲ ಇನ್ನೂ. ಈ ರೀತಿ ಬೇಕಾದಷ್ಟು ಮೆಟ್ಲುಗಳಿದೆ. ಅದನ್ನೆಲ್ಲ ಏರಿ ಇನ್ನೇನು ಹತ್ರ ಬರ್ತಾ ಇದ್ದೀವಿ ಅಂತಂದಾಗ ಶೃಂಗ ಹಂತ, ಅಲ್ಲಿ ವಾತ್ಸಲ್ಯ ಇರುತ್ತೆ, ಕೋಪ ಇರುತ್ತೆ, ಆಪ್ತತೆ ಇರುತ್ತೆ. ಈ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಗೋಪಿಕೆಯರು, ಯಶೋದೆ, ಇವರು ಗೋಪ ಬಾಲಕರು ಇವರೆಲ್ಲ ಇರ್ತಾರಲ್ಲ, ಅವರ ಪ್ರೀತಿ ನೋಡಿ. ಶೃಂಗ ಹಂತದಲ್ಲಿ ಇರುವಂಥವ್ರು ಅವರೆಲ್ಲಾನು. ಇವು ಅಸಾಧಾರಣರಾದವರನ್ನು ಕ್ರಮೇಣ ಉನ್ನತಿಗೆ ಏರಿಸುತ್ತಾ ಮಹಾಭಾವದ ಹಂತಕ್ಕೆ ಮುಟ್ಟಿಸುತ್ತವೆ. ಸಾಮಾನ್ಯವಾಗಿ ಇದು ಜೀವಿಗಳಲ್ಲಿ ಅಸಂಭವ. ಇವೆಲ್ಲವೂ ಭಗವತ್ ಪ್ರೇಮದ ಮೂರ್ತಿ ಸ್ವರೂಪರಾದ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ವ್ಯಕ್ತವಾಗಿದ್ದವು.
ಅಂದರೆ ಯಾವಾಗ ನಾವು ಈ ರೀತಿ ಹೋಗ್ತಾ ಇರ್ತೀವೋ ಕೊನೆಗೆ ನಮಗೆ ಆ ಒಂದು ಶೃಂಗ ಹಂತ ಬರುತ್ತಲ್ವಾ, ಅಲ್ಲಿ ಅದು ಎಲ್ಲ ಒಂದು ಭಾವಗಳು ಕೂಡ ಅದರಲ್ಲಿ ಇರುತ್ತೆ. ಅದರಲ್ಲಿ ವಾತ್ಸಲ್ಯ ಇರುತ್ತೆ, ಕೋಪ ಇರುತ್ತೆ, ಆಪ್ತತೆ ಇರುತ್ತೆ, ಇನ್ನು ಬೇರೆ ಬೇರೆ ರಸಗಳೆಲ್ಲವೂ ಕೂಡಿರುತ್ತೆ. ಆದರೆ ಇದು ಸಾಮಾನ್ಯವಾದ ಜೀವಿಗಳಲ್ಲಿ ಇವೆಲ್ಲಾನು ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದು ಭಗವಂತನ ಪ್ರೀತಿಯ ಮೂರ್ತಿ ಸ್ವರೂಪ. ಅದು ಭಗವಂತ ರಾಧೆ ನನ್ನನ್ನು ಹೇಗೆ ಪ್ರೀತಿಸ್ತಾಳೆ, ಹೇಗೆ ಅವಳು ನನ್ನನ್ನು ಇಷ್ಟೊಂದು ಇಷ್ಟಪಡ್ತಾಳೆ, ಅದನ್ನು ನಾನು ಅನುಭವಿಸ್ಬೇಕು ಅಂತ ಅಂದ್ಕೊಂಡು ಚೈತನ್ಯ ಮಹಾಪ್ರಭು ಆಗಿ ಬರ್ತಾರಂತೆ ಆ ಪ್ರೀತಿಯನ್ನು ಅನುಭವಿಸೋದಕ್ಕೆ. ಆ ರೀತಿ ಅಂತ ಹೇಳ್ತಾರೆ. ಸೊ ಅವರಲ್ಲಿ ಈ ಎಲ್ಲವೂ ಕೂಡ ವ್ಯಕ್ತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಖ್ಯ ಶಿಷ್ಯರಾದ ಶ್ರೀಲ ರೂಪ ಗೋಸ್ವಾಮಿಯವರು ರಚಿಸಿರುವ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಉದ್ಧವನಂತಹ ಶುದ್ಧ ಭಕ್ತರು ವ್ಯಕ್ತಪಡಿಸುವ ಈ ದಿವ್ಯ ಲಕ್ಷಣಗಳನ್ನು ವ್ಯವಸ್ಥಿತವಾಗಿ ವಿವರಿಸಲಾಗಿದೆ. ನಾವು ಭಕ್ತಿ ರಸಾಮೃತ ಸಿಂಧುವಿನ ಸಂಗ್ರಹ ರೂಪದ ಅಧ್ಯಯನವನ್ನು ಬರೆದಿದ್ದೇವೆ. ಭಕ್ತಿ ಸೇವಾ ವಿಜ್ಞಾನ ಕುರಿತಂತೆ ಹೆಚ್ಚಿನ ಮಾಹಿತಿಗೆ ಈ ಪುಸ್ತಕವನ್ನು ಪರಾಮರ್ಶಿಸಬಹುದು. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಮುಖ್ಯ ಶಿಷ್ಯರು ಯಾರು ಅಂತಂದರೆ ರೂಪ ಗೋಸ್ವಾಮಿಯವರು. ಅವರು ಒಂದು ಪುಸ್ತಕವನ್ನು ರಚಿಸಿದ್ದಾರೆ, ಭಕ್ತಿ ರಸಾಮೃತ ಸಿಂಧು ಅಂತಂದ್ಬಿಟ್ಟು. ಅದರಲ್ಲಿ ಉದ್ಧವನಂತ ಶುದ್ಧ ಭಕ್ತರು ಇರ್ತಾರಲ್ಲ, ಅವ್ರು ಏನು ಹೇಳಿದಾರೋ ದಿವ್ಯ ಲಕ್ಷಣಗಳನ್ನು ಅದರ ಬಗ್ಗೆ ಅಲ್ಲಿ ಕ್ಲೀನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗುರುಗಳು ಭಕ್ತಿ ರಸಾಮೃತ ಸಿಂಧು ಇರುತ್ತಲ್ಲ, ಅದು ದೊಡ್ಡ ಗ್ರಂಥ. ಅದರ ಒಂದು ಸಂಗ್ರಹ ರೂಪವನ್ನು, ಅದರ ಬಗ್ಗೆ ಒಂದು ಪುಸ್ತಕವನ್ನು ಗುರುಗಳು ಬರೆದಿದ್ದಾರೆ. ನಮಗೇನಾದರೂ ಭಗವಂತನ ವಿಚಾರದಲ್ಲಿ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು, ನಾನು ಅದರಲ್ಲಿ ಕಲಿಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ಆ ಪುಸ್ತಕವನ್ನು ತಗೊಂಡು ನಾವು ಓದಿದಾಗ ಭಕ್ತಿಯ ಬಗ್ಗೆ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳು, ನಾವು ಇನ್ನೂ ಮುಂದುವರಿಯೋದಕ್ಕೆ ಏನು ಬೇಕೋ ಅವೆಲ್ಲ ಅದರಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.